ಕ್ರಿಯಾಜನ್ ಕಂಪ್ನಿ ಶಿವಕುಮಾರ್ ಅಂತ. ಕ್ರಿಯಾಜನ್ ಕಂಪ್ನಿ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಮಾಡ್ತಾಯಿದ್ದೀವಿ. ಸೊ ಇಲ್ಲೊಬ್ಬರು ತೋಟಕ್ಕೆ ವಿಸಿಟಿಗೆ ಬಂದಿದ್ವಿ. ಸೊ ಇವರಿಗೆ EPN ಬಗ್ಗೆ ಮಾಹಿತಿ ಹೇಳಿ ಇವ್ರ ತೋಟಕ್ಕೆ ಅಪ್ಲೈ ಮಾಡಿಸಿದ್ವಿ. ಸೊ ಹೇಗೆ ಥರ ಬಂದಿದೆ ಅಂತ ಅಂದ್ಬಿಟ್ಟು ಈಗ ರೈತರನ್ನೇ ಅವ್ರ ಬಗ್ಗೆ ಕೇಳೋಣ. ಸರ್ ನಮಸ್ತೆ. ನನ್ನ ಹೆಸರು ಶಿವಕುಮಾರ್ ಅಂತ, ಕ್ರಿಯಾಜನ್ ಕಂಪ್ನಿ ಮಾರ್ಕೆಟ್ ಎಕ್ಸಿಕ್ಯೂಟಿವ್. ಲಾಸ್ಟ್ ಟೈಮ್ ಮೀಟ್ ಮಾಡಿದಾಗ ನಿಮ್ಮ ಬಗ್ಗೆ ಏನಾದ್ರು ಸಮಸ್ಯೆ ಹೇಳಿದ್ದೆ. ಅದ್ರ ಬಗ್ಗೆ ನಾವು EPN ಪ್ರಾಡಕ್ಟ್ ಬಗ್ಗೆ ಹೇಳಿದಾಗ ನಿಮಗೆ ಖುಷಿ ಪಟ್ಟು ಅದನ್ನು ಮಾಡಿದ್ವಿ. ಸ್ವಲ್ಪ ನಿಮ್ಮ ಬಗ್ಗೆ ಹೇಳ್ತಾ ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಳಿ ಸರ್. ಶಿಕಾರಿಪುರದಲ್ಲಿ ಕೊಟ್ಟ ಗ್ರಾಮದಿಂದ ಅರುಣ್ ಅಂತ ಮಾತಾಡ್ತಾ ಇರೋದು. ನಮ್ಮ 4 ಎಕರೆ ತೋಟ ಇದೆ. ಹೋದ ಸಲ ಎಲ್ಲ ತುಂಬ ಭಾಳ ಡ್ರಾಪಿಂಗ್ ಇತ್ತು. ಅವಾಗ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಮಾತಾಡಿದೆ, ಈ ಥರ ಕ್ರಿಯಾಜನ್ ಕಂಪ್ನಿದು EPN ಇದೆ ಹಾಕಿರಿ ಅಂತ ಅಂದರು. ಭಾಳ ಡ್ರಾಪ್ ಇತ್ತು. ಇವಾಗ ಹಾಕಿದ ಮ್ಯಾಗೆಲ್ಲ ಸ್ವಲ್ಪ ಪರವಾಗಿಲ್ಲ, ಹಿಲ್ಡ್ ಎಲ್ಲ ಚೆನ್ನಾಗೈತೆ, ಹಳ್ಳೇನು ಡ್ರಾಪಿಂಗ್ ಇಲ್ಲ ಇವೆಲ್ಲ ಪರವಾಗಿಲ್ಲ, ಚೆನ್ನಾಗೈತೆ. ಎಷ್ಟು ದಿವಸ ಆಯ್ತು ಸರ್ ನೀವು ಹಾಕಿ? ಇವಾಗ ನಾವು ಹಾಕಿ ಒಂದು 2 ತಿಂಗಳಾಯಿತು. ಹಾಕಿದ್ಮೇಲೆ ಹಾಕೋಕ್ಕಿಂತ ಮುಂಚೆ ಮತ್ತೆ ಹಾಕಾದ್ಮೇಲೆ ಯಾವ ಥರ ಅನ್ನಿಸ್ತಾ ಇದೆ ನಿಮಗೆ? ಪರವಾಗಿಲ್ಲ, ಹಾಕಿದ ಮ್ಯಾಗೆಲ್ಲ ಚೆನ್ನಾಗೈತೆ. ಎಲ್ಲ ಗೊಣ್ಣೆ ಹುಳಿದ್ದೆ ನಮಗೇನಿಲ್ಲ ಕಾಣಿಸ್ತಾ ಇಲ್ಲ. ಹಳ್ಳೆಲ್ಲ ಫಸ್ಟಿಗೆಲ್ಲ ಭಾಳ ಉದುರೋದು, ಈಗೆಲ್ಲ ಹಳ್ಳೇನು ಉದುರೋದೆಲ್ಲಿ ಕಾಣಿಸ್ತಾ ಇಲ್ಲ, ಚೆನ್ನಾಗಿದೆ. ಓಕೆ, ಇವಾಗ ಬೇರೆ ರೈತರಿಗೆ ಏನಾದರೂ ಸಜೆಸ್ಟ್ ಮಾಡ್ತೀರಾ? ಮಾಡ್ಬೋದು, ಹಾಕ್ಬೋದು. ಗೊಣ್ಣೆ ಹುಳು ತುಂಬ ಯಾರಿಗೆ ಕಾಟ ಇದೆ, ಹಳ್ಳು ಭಾಳ ಡ್ರಾಪಿಂಗ್ ಇದೆ. ಇದು ಹಾಕಿದರೆ ಒಳ್ಳೆ ಈಲ್ಡ್ ತೆಗಿಬೋದು, ಒಳ್ಳೆ ಇಳುವರಿ ತೆಗಿಬೋದು ಅಂತ ಹೇಳ್ತಾನೆ ಎಲ್ಲ ರೈತರಿಗೆ. ಓಕೆ, ಮತ್ತೇನಾದರೂ ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ತೋಟ ಏನಾದರೂ ಸಮಸ್ಯೆಗಳು ಬಗೆಹರಿದಿರೋ ಥರ ನಿಮ್ಗೆ ಏನಾದರೂ ಸಮಸ್ಯೆ ಫಸ್ಟಿಗೆ ಇತ್ತು, ಇವಾಗೆಲ್ಲ ಕ್ರಿಯಾಜನ್ ಕಮ್ಮಿ ಮಾಡ್ತಾ ಇದ್ರಿಂದ ಏನು ಸಮಸ್ಯೆ ಏನಿಲ್ಲ, ಎಲ್ಲ ಕ್ಲಿಯರ್. ಗೊಬ್ಬರನೂ ಯಾವ್ದು ಆಗ್ತಾ ಇದ್ದೀರಾ ಸರ್? ಗೊಬ್ಬರನೂ DNP, PH50, ಟೋಟಲ್ 20, ಆಮೇಲೆ 10-26, ವೀರ್ಯ, DAP ಇವೆಲ್ಲ ಕೊಡ್ತಾ ಇದ್ದೀವಿ. ಕಾಂಬಿನೇಷನ್ ಚೆನ್ನಾಗಿ ಅನ್ನಿಸ್ತಾ ಇದೆಯಾ ಸರ್? ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಬೇರೆಯವ್ರಿಗೆ ಸಜೆಸ್ಟ್ ಮಾಡ್ತೀರಾ ನೀವು? ಮಾಡ್ಬೋದು, ಏನು ತೊಂದರೆ ಇಲ್ಲ. ಚೆನ್ನಾಗಿದೆ ಅನ್ನೋ ಹೇಳಕ್ಕೆ ಬಂದಿದ್ದೀನಿ ಅಂತ. ಚೆನ್ನಾಗಿತ್ತಪ್ಪ. ಥ್ಯಾಂಕ್ ಯು ಸರ್.